ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ಮೊದಲು ನಿಮ್ಗೆನೆ ಬರುತ್ತೆ. ನಾನಿವತ್ತು ನನ್ನ ರೆಗ್ಯುಲರ್ ನೀಡಲ್ ತಗೊಂಡಿದ್ದೀನಿ, ನೀಡಲ್ ನಂಬರ್ 10. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನಾವಿವಾಗ ಚೈನ್ ಹಾಕೊಳ್ಳೋಣ. 1 2 3 4 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಅನ್ನ ಮಾಡ್ಕೊಳ್ಳೋಣ. 4 ಚೈನ್ ಬದಲು ನೀವು 5 ಚೈನ್ ಕೂಡ ಹಾಕೋಬಹುದು ಇಲ್ಲಿ. ಮತ್ತೆ ಅದ್ರ ಪಕ್ಕನೆ ಇನ್ನ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿ ಆದ್ಮೇಲೆ ಸುಕ್ಕು ಬಂದಿದ್ಯಾ ಏನು ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ದಾರ ತೆಗೆದು ಒಂದು ಬೀಡ್ ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಆಂಟಿಕ್ ಬೀಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ನಿಮ್ಮ ಹತ್ರ ಆಂಟಿಕ್ ಬೀಡ್ ಇಲ್ಲ ಅಂತ ಅಂದ್ರೆ ನಾರ್ಮಲ್ ಬೀಡ್ ನ ಕೂಡ ನೀವು ತಗೋಬಹುದು. ಹಾಗೇನೆ ನಾನು ಮೆಟೀರಿಯಲ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಕಂಪ್ಲೀಟ್ ಮೆಟೀರಿಯಲ್ಸ್ ಎಲ್ಲ ಅಲ್ಲೇ ನಾನು ಪರ್ಚೇಸ್ ಮಾಡೋದು. ಇವಾಗ ಒಂದು ಬೀಡ್ ನ ಹಾಕೋತಾ ಇದ್ದೀನಿ. ಬೀಡ್ ನ ಹಾಕೊಂಡು ನೀಟಾಗಿ ಬೀಡ್ ನ ಹಾಕೊಳ್ಳಿ. ಎಳೆಗಳ ದಾರದ ಎಳೆಗಳು ಬಿಡಬಾರ್ದು. ಇವಾಗ ಬೀಡ್ ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಇವಾಗ ಇದನ್ನ ಲೇಸ್ಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ನಾನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಈ ರೀತಿ ಬರುತ್ತೆ. ಇನ್ ಕೇಸ್ ಏನಾದ್ರು ಸುಕ್ಕಾಗಿದ್ರೆ ಬೀಡ್ ನ ಬಿಚ್ಬಿಟ್ಟು ಮತ್ತೆ ಹಾಕೊಳ್ಳಿ. ಇವಾಗ ನಾನು ಮತ್ತೆ ಚೈನ್ ಹಾಕೋತಾ ಇದ್ದೀನಿ. 1 2 3 4 5 6 ಚೈನ್ ಹಾಕೊಂಡು ನೋಡಿ ಈ ರೀತಿ 6 ಚೈನ್ ಹಾಕೊಂಡಿದ್ದೀನಿ. 6 ಚೈನ್ ಹಾಕೊಂಡು ಇವಾಗ ನಾನು ಲೇಸ್ ನ ಟರ್ನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಈ 2 ಸಿಂಗಲ್ ಕ್ರೋಶೆ ಮಿಡಲ್ಗೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಯಾವುದೇ ಕಾರಣಕ್ಕೂ ಟಚ್ ಮಾಡಬೇಡಿ. 2ಕ್ಕೂ ಮಿಡಲ್ಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ನಾವಿವಾಗ 2 ಚೈನ್ ಹಾಕೊಳ್ಳೋಣ. 1 2 ಚೈನ್ ಹಾಕೊಂಡು ಮತ್ತೆ ನಾವು ಫ್ರಂಟ್ ಸೈಡ್ಗೆ ಡಿಸೈನ್ ತಗೊಳ್ಳೋಣ. ಇವಾಗ ನಾವು ಬೀಡ್ ಸುತ್ತ ಏನು 6 ಚೈನ್ಗಳನ್ನ ಹಾಕೊಂಡಿದ್ವಿ ಅಲ್ವಾ, ಈ 6 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತೆ 2ರಲ್ಲಿ 1. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ದಾರ ತಗೊಂಡು 2 ಲೂಪಿಂದ ಹೊರಗಡೆ ಬನ್ನಿ, ಮತ್ತೆ ದಾರ ತಗೊಂಡು 2 ಲೂಪಿಂದ ಹೊರಗಡೆ ಬನ್ನಿ. ಇದಕ್ಕೆ ಡಬಲ್ ಕ್ರೋಶೆ ಸ್ಟಿಚ್ ಅಂತ ಹೇಳ್ತೀವಿ. ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸ್ಟಿಚ್ ಅದು. ಮತ್ತೆ ಇವಾಗ ಇದೇ ರೀತಿ ನಾನು ಕಂಪ್ಲೀಟ್ ಆಗಿ ಇಲ್ಲಿ 6 ಚೈನ್ ನಾವ್ ಏನ್ ಹಾಕಿದೀವಿ ಅಲ್ವಾ, ಈ 6 ಚೈನ್ ನ ಗ್ಯಾಪ್ ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನಾನು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಒಂದ್ರ ಮೇಲೆ ಒಂದು ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ಒಂದ್ರ ಪಕ್ಕ ಒಂದು ವರ್ಕ್ ಅನ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾನು ಯೂಸ್ ಮಾಡಿದೀನಿ ಅಲ್ವಾ ಬೀಡು, ಇದೇ ತರ ಬೀಡು ನಿಮ್ಗೆ ನಾರ್ಮಲ್ ಕುಚ್ಚು ಬೀಡ್ಸ್ ಅಲ್ಲಿ ಕೂಡ ಸಿಗುತ್ತೆ. ಆಂಟಿಕ್ ಸಿಕ್ಕಿಲ್ಲ ಅಂತ ಅಂದ್ರೆ ನೀವು ನಾರ್ಮಲ್ ಬೀಡ್ ನ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಪಕ್ಕನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಲೆಂತ್ ಕಡೆನೂ ಹಾಗೆ ಫೋಕಸ್ ಮಾಡಿ. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಳ್ಳೋದು ಬೇಡ. ಮತ್ತೆ ಡಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 ಮತ್ತೆ ಇನ್ನ ಒಂದು ಡಬಲ್ ಕ್ರೋಶೆ. ಸೊ ಕೌಂಟ್ ಮಾಡ್ಕೊಳ್ಳಿ ಟೋಟಲ್ ಆಗಿ ಎಷ್ಟು ಬರುತ್ತೆ ಅಂತ ಹೇಳಿ. ಯಾಕಂದ್ರೆ ಫಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ಗೆ ನಾವು ಎಷ್ಟು ಡಬಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ, ಇಡೀ ಸೀರೆನಲ್ಲಿ ಎಷ್ಟು ಸ್ಲ್ಯಾಂಟಿಂಗ್ ಆರ್ಚಸ್ ಬರುತ್ತೋ ಅಷ್ಟೇ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ನೋಡಿ, ಇದು 12 ಡಬಲ್ ಕ್ರೋಶೆ ಮಾಡಿ ಆಗಿದೆ. ಇವಾಗ ಈ ರೀತಿ ಬರ್ತಾ ಇದೆ. ಇವಾಗ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನ್. ಇಷ್ಟಕ್ಕೆ ಬೇಕು ಅಂದ್ರೆ ಇಷ್ಟಕ್ಕೂ ಕೂಡ ನೀವು ಸ್ಟಾಪ್ ಮಾಡ್ಕೋಬಹುದು.
ಇವಾಗ ನಾನು ಡಿಸೈನ್ ನ ಹಿಂದಕ್ಕೆ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡ್ಕೊಂಡು ಇಲ್ಲಿ ನೋಡಿ ಮೊದಲನೇ ಡಬಲ್ ಕ್ರೋಶೆ ನಾವು ಟರ್ನ್ ಮಾಡ್ಕೊಂಡಾಗ ಯಾವ್ದು ನಮ್ಗೆ ಫಸ್ಟ್ ಡಬಲ್ ಕ್ರೋಶೆ ಕಾಣಿಸುತ್ತೋ ಆ ಡಬಲ್ ಕ್ರೋಶೆ ಹೋಲ್ಗೆ ನಾನು ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇವಾಗ ಒಂದು ಬೀಡ್ ನ ತಗೋತಾ ಇದ್ದೀನಿ. ಬೀಡ್ ಹಾಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಇರೋ ಚೈನ್ಗೆ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಬೀಡ್ ನ ಲಾಕ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ನಾನು ಸ್ಟಿಚಸ್ ನ ಸ್ಕಿಪ್ ಮಾಡ್ತಾ ಇಲ್ಲ. ಒಂದಾದ್ಮೇಲೆ ಒಂದು ವರ್ಕ್ ಮಾಡ್ತಿರೋದು. ಒಂದು ಬೀಡ್ ಹಾಕಿ ಆದ್ಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಏನ್ ಚೈನ್ ಗ್ಯಾಪ್ ಕಾಣಿಸುತ್ತೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಅಂದ್ರೆ ಬೀಡ್ ನ ಹಾಕೋದ್ ಬೇಡ, ಹಾಗೆ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಅಂತ ಅಂದ್ರೂ ಒಂದೇ, ಲಾಕ್ ಅಂತ ಅಂದ್ರೂ ಕೂಡ ಒಂದೇನೆ. ಲಾಕ್ ಆದ್ಮೇಲೆ ಮತ್ತೆ ಒಂದು ಬೀಡ್ ನ ತಗೋತಾ ಇದ್ದೀನಿ. ಬೀಡ್ ನ ತಗೊಂಡು ಬೀಡ್ ನ ಲಾಕ್ ಮಾಡಲ್ಲ, ಡೈರೆಕ್ಟ್ ಆಗಿ ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ ಚೈನ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಅಂದ್ರೆ ಒಂದು ಲಾಕ್. ಇದೇ ರೀತಿ ಆಲ್ಟರ್ನೇಟಿವ್ ಆಗಿ ನಾವು ಬೀಡ್ಸ್ ನ ಹಾಕ್ತಾ ಹೋಗ್ಬೇಕು. ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚು ಫುಲ್ ಕವರ್ ಆಗ್ಬೇಕು. ಆಲ್ಟರ್ನೇಟಿವ್ ಆಗಿ ಬೀಡ್ಸ್ ನ ಹಾಕಿ ಆ ರೀತಿ ನಾವು ಬೀಡ್ಸ್ ಅನ್ನ ಹಾಕ್ತಾ ಹೋಗ್ಬೇಕು. ಒಂದು ಬೀಡ್ ಹಾಕಿದ್ರೆ ಒಂದು ಪ್ಲೇನ್ ವರ್ಕ್ ಮಾಡ್ತೀವಿ ನಾವು ಸ್ಟಿಚ್. ಮತ್ತೆ ಇವಾಗ ಇನ್ನ ಒಂದು ಬೀಡ್ ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಬೀಡ್ ನ ನಾವು ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಇದನ್ನ ಡಬಲ್ ಕ್ರೋಶೆ ಮೇಲೆ ಚೈನ್ ಏನ್ ಕಾಣಿಸುತ್ತೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ತಿರೋದು. ಮತ್ತೆ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ ಒಂದು ಬೀಡ್ ತಗೊಳ್ಳಿ. ಸೊ ಇಲ್ಲಿ ನಾನು ಯೂಸ್ ಮಾಡಿರೋದು 3mm ಅಲ್ಲಿ ರೌಂಡ್ ಬೀಡ್ ನ ಯೂಸ್ ಮಾಡಿರೋದು. ಸೊ ನೆಕ್ಸ್ಟ್ ಚೈನ್ ಮೇಲೆ ವರ್ಕ್ ಮಾಡ್ತಿರೋದು. ಇದಾದ್ಮೇಲೆ ನೆಕ್ಸ್ಟ್ ಕೂಡ ಒಂದು ಪ್ಲೇನ್ ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಬೀಡ್ ನ ಹಾಕ್ತೇನೆ, ಪ್ಲೇನ್ ನಾನು ಲಾಕ್ ನ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಇವಾಗ ನಾವು ಇದು ಈ ರೀತಿ ಬರುತ್ತೆ. ಇವಾಗ ನಾವು 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕೊಂಡು ಡಿಸೈನ್ ನ ಮತ್ತೆ ನಾವು ಫ್ರಂಟ್ ಸೈಡ್ ಗೆ ತಗೊಳ್ಳೋಣ. ಸೊ ಇಲ್ಲಿ ಎಕ್ಸ್ಟ್ರಾ ನಾವು ಒಂದು ಲಾಸ್ಟ್ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಕೊನೆಯದು, ಆ ಸಿಂಗಲ್ ಕ್ರೋಶೆ ಮೇಲ್ಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಅಂದ್ರೆ ಕೊನೆ ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ತೀರಾ ಉದ್ದ ಡಬಲ್ ಕ್ರೋಶೆನ ಮಾಡ್ಕೋಬೇಡಿ. ಈ ರೀತಿ ಡಬಲ್ ಕ್ರೋಶೆ ಮಾಡಿ ಆದ್ಮೇಲೆ 2 ಚೈನ್ ಹಾಕೊಂಡು ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಆ ಡಬಲ್ ಕ್ರೋಶೆ ಗ್ಯಾಪ್ಗೆ ಸೂಜಿ ಮೇಲೆ ದಾರ ತಗೊಂಡು ಈ ರೀತಿ 3 ಲೂಪ್ಸ್ ನ ಮಾಡ್ಕೊಂಡು ಈ ತರ ಜಸ್ಟ್ ನೀಡಲ್ ನ ಲಿಫ್ಟ್ ಮಾಡ್ತಾ ಹೋಗ್ಬೇಕು. ನೋಡಿ ಈ ರೀತಿ ದಾರ ಸುತ್ಕೋಬೇಕು. ಇನ್ಸರ್ಟ್ ಮಾಡಿ ದಾರ ತಗೊಂಡು ಮತ್ತೆ ಸ್ವಲ್ಪ ಲಿಫ್ಟ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ಈ ದಾರ ಒಳಗಡೆ ತಗೊಂಡು ಸ್ವಲ್ಪ ಈ ರೀತಿ ಲಿಫ್ಟ್ ಮಾಡ್ಬೇಕು. ಇದೇ ತರ ನಾವು 5 ಸತಿ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಕೂಡ ಡಬಲ್ ಕ್ರೋಶೆ ಸ್ಟಿಚ್ ನ ಕಂಪ್ಲೀಟ್ ಆಗಿ ಮಾಡೋದಿಲ್ಲ, ಜಸ್ಟ್ ಈ ತರ ಲಿಫ್ಟ್ ಮಾಡೋದಷ್ಟೇ. 5 ಸತಿ ಆದ್ಮೇಲೆ ದಾರ ತಗೊಂಡು ಕಂಪ್ಲೀಟ್ ಆಗಿ ಇಷ್ಟು ಡಬಲ್ ಕ್ರೋಶೆ ಲೂಪ್ಸ್ ಇಂದ ನಾವು ಹೊರಗಡೆ ಬರಬೇಕು. ಹೊರಗಡೆ ಬಂದು ಒಂದು ಚೈನ್ ಅಂದ್ರೆ ಲಾಕ್ ಆಗತ್ತೆ. ಇದು ಪಫ್ ಅಂತ ಹೇಳ್ತೀವಿ. ಹಾಗೆ ಕೆಲವೊಬ್ರು ಶಂಕು ಡಿಸೈನ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಸೊ ದಾರ ಕರೆಕ್ಟ್ ಆಗಿ ಮೂವ್ ಆಗ್ತಿದ್ಯಾ ಚೆಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನು ಸೂಜಿ ಮೇಲೆ ದಾರ ತಗೊಂಡು ಬೀಡ್ ನ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಆ ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮತ್ತೆ 2 ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ಈ ತರ ಇನ್ಸರ್ಟ್ ಮಾಡಿ ದಾರನ ಲಿಫ್ಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ದಾರ ತಗೊಳ್ಳಿ, ಈ ತರ ನೀಡಲ್ನ ಲಿಫ್ಟ್ ಮಾಡ್ಕೊಳ್ಳಿ. ದಾರ ತಗೊಂಡು ಜಸ್ಟ್ ಈ ತರ ಲಿಫ್ಟ್ ಮಾಡ್ಕೋಬೇಕಷ್ಟೆ. ಸೊ 5 ಸತಿ ನಾವು ಮಾಡ್ಕೋಬೇಕಾಗತ್ತೆ ಇದೇ ರೀತಿ. 5 ಸತಿ ಆದ್ಮೇಲೆ ಸ್ವಲ್ಪ ಲಿಫ್ಟ್ ಮಾಡಿ ದಾರ ತಗೊಂಡು ಕಂಪ್ಲೀಟ್ ಆಗಿ 5 ಲೂಪ್ ಇಂದ ನೀಡಲ್ನ ಹೊರಗಡೆ ತೆಗಿಬೇಕು. ಸೊ ಸ್ವಲ್ಪ ಕಷ್ಟ ಅನ್ಸುತ್ತೆ ನಿಮ್ಗೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ನೋಡಿ 2 ಚೈನ್ ಹಾಕೊಂಡ್ಮೇಲೆ ಮತ್ತೆ ನಾನು ಅವಾಗಲೇ ರಿಮೂವ್ ಮಾಡಿ ಮತ್ತೆ ಮಾಡ್ತಿರೋದು. ನೋಡಿ ಈ ರೀತಿ ಸೂಜಿ ಮೇಲೆ ದಾರ ತಗೊಂಡು ಜಸ್ಟ್ ಈ ತರ ಲಿಫ್ಟ್ ಮಾಡ್ತಾ ಹೋಗೋದು.
ಇಲ್ಲಿ ಲಿಫ್ಟ್ ಮಾಡ್ಬೇಕಾದ್ರೂ ಅಷ್ಟೇ ಉದ್ದ ಚಿಕ್ಕದು ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎಲ್ಲಾನು ಒಂದೇ ಸಮ ನೀಡಲ್ನ ಮೇಲಕ್ಕೆ ಎತ್ತಿ ನಾವ್ ಈ ರೀತಿ ಲೂಪ್ಸ್ ನ ಮಾಡ್ಕೋಬೇಕಾಗತ್ತೆ. ಒಂದು ಚಿಕ್ಕದಾಯ್ತು ಒಂದ್ ದೊಡ್ಡದಾಯ್ತು ಅಂದ್ರೆ ಇವಾಗ ದಾರ ತಗೊಂಡು ನಾವೇನು ನೀಡಲ್ನ ಹೊರಗಡೆ ತೆಗಿತೀವಲ್ವಾ ಆ ರೀತಿ ಎಳೆಯೋದಕ್ ಆಗೋದಿಲ್ಲ. ಎಲ್ಲ ಒಂದೇ ಸಮ ಇತ್ತು ಅಂತ ಅಂದ್ರೆ ಈ ರೀತಿ ಹೊರಗಡೆಗೆ ಎಳ್ಕೋಬಹುದು. ಇವಾಗ ಒಂದು ಚೈನ್ ಹಾಕಿದ್ರೆ ಪಫ್ ನಮ್ಗೆ ಲಾಕ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಪಕ್ಕ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಇತ್ತಲ್ವಾ ಅದ್ರ ಮೇಲೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್ ಹಾಕೊಳ್ಳಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲೇನು ನಾವು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಆ ಡಬಲ್ ಕ್ರೋಶೆ ಗ್ಯಾಪ್ಗೆ ಈ ರೀತಿ ಸೂಜಿ ಮೇಲೆ ದಾರ ತಗೊಂಡು ನೀಡಲ್ ಇನ್ಸರ್ಟ್ ಮಾಡಿ ಜಸ್ಟ್ ಈ ರೀತಿ ಲಿಫ್ಟ್ ಮಾಡ್ತಾ ಹೋದ್ರೆ ಆಯ್ತು. ಇದೇನ್ ಡಬಲ್ ಕ್ರೋಶೆ ನಾವು ಎರಡರಲ್ಲಿ ಒಂದು ಮಾಡ್ತೀವಲ್ವಾ ಆ ತರ ನಾವು ಕಂಪ್ಲೀಟ್ ಮಾಡೋ ಹಾಗಿಲ್ಲ. ಜಸ್ಟ್ ಸೂಜಿ ಮೇಲೆ ದಾರ ತಗೊಂಡು ಈ ತರ ಲಿಫ್ಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 5 ಸತಿ ನಾವು ಈ ರೀತಿ ವರ್ಕ್ ಮಾಡ್ಕೋಬೇಕು. 5 ಸತಿ ಆದ್ಮೇಲೆ ಕೊನೆಯದಾಗ ಒಂದ್ಸತಿ ನೀಡಲ್ನ ಸ್ವಲ್ಪ ಮೇಲೆ ಕೆಳ್ಕೊಂಡು ದಾರ ತಗೊಂಡು ಕಂಪ್ಲೀಟ್ ಆಗಿ ನೀಡಲ್ನ ಹೊರಗಡೆ ತೆಗಿಬೇಕು. ಇವಾಗ ಒಂದು ಚೈನ್ ಹಾಕಿದ್ರೆ ಲಾಕ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಬೀಡ್ ನ ಮೇಲೆ ಅಂದ್ರೆ ನೆಕ್ಸ್ಟ್ ಬೀಡ್ ಆದ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ ಆ ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಮತ್ತೆ ಇದು 2 ಚೈನ್ ಹಾಕಿನೇ ಸ್ಟಾರ್ಟ್ ಮಾಡ್ಕೋಬೇಕು. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನಾವೇನು ಡಬಲ್ ಕ್ರೋಶೆನ ಲಿಫ್ಟ್ ಮಾಡ್ತಾ ಹೋದ್ವಿ ಅಲ್ವಾ ಅದೇ ರೀತಿ ಲಿಫ್ಟ್ ಮಾಡ್ತಾ ಹೋಗ್ಬೇಕು. ಇದೇ ತರ ನಾವು ಫುಲ್ ಆರ್ಚ್ ಅಲ್ಲಿ ಎಲ್ಲೆಲ್ಲಿ ನಾವು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ವಾ ಅಲ್ಲೆಲ್ಲಾನು ಇದೇ ತರ ಪಫ್ ಡಿಸೈನ್ ನ ಮಾಡ್ತಾ ಹೋಗ್ಬೇಕು. ಸೊ ನಾವು ಪಫ್ ಡಿಸೈನ್ ಅಂತ ಕರೀತಾರೆ ಕೆಲವೊಬ್ರು ಇದನ್ನ ಶಂಕು ಡಿಸೈನ್ ಅಂತ ಕರೀತಾರೆ. ಸೊ ಪೆಟಲ್ಸ್ ಅಂತ ಕೂಡ ಕರೀತಾರೆ ಇದಕ್ಕೆ. ಸೊ ನೋಡಿ ಕಂಪ್ಲೀಟ್ ಆಗಿ ಒಂದೇ ಲೆವೆಲ್ಗೆ ಡಬಲ್ ಕ್ರೋಶೆಗಳಿತ್ತು ಅಂದ್ರೆ ಈ ತರ ನೀಡಲ್ನ ಈಸಿಯಾಗಿ ಹೊರಗಡೆ ತೆಗಿಬಹುದು. ಸೊ ಇದೇ ತರ ಫುಲ್ ಆರ್ಚ್ ಏನ್ ಸ್ಲ್ಯಾಂಟಿಂಗ್ ಆರ್ಚ್ ಇದೆ ಅದನ್ನ ನಾವು ಈ ರೀತಿ ಸಿಂಗಲ್ ಕ್ರೋಶೆ ಎಲ್ಲೆಲ್ಲ ಹಾಕಿದೀವಿ ಅಲ್ವಾ ಅಲ್ಲೆಲ್ಲ ಈ ರೀತಿ ಪಫ್ ಡಿಸೈನ್ ನ ಮಾಡ್ತಾ ಹೋಗ್ಬೇಕು. ಹಾಗಿದೆ ಕೊನೆಯಲ್ಲಿ ನೋಡಿ ಇಲ್ಲಿ ನಾವು ಟರ್ನ್ ಮಾಡ್ಕೊಂಡಿದ ತಕ್ಷಣ ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀವಿ ಅಲ್ವಾ ಅಂದ್ರೆ ಸ್ಲ್ಯಾಂಟಿಂಗ್ ಆರ್ಚ್ ಟರ್ನ್ ಮಾಡಿದ ತಕ್ಷಣ ಒಂದು ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆ ಮೇಲೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು. ಅಂದ್ರೆ ಸ್ಲ್ಯಾಂಟಿಂಗ್ ಆರ್ಚ್ ಎಂಡ್ ಮಾಡಿದ್ವಿ ಅಲ್ವಾ ಆ ಲಾಕ್ ಅಲ್ಲ, ಟರ್ನ್ ಮಾಡ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಆ ಸಿಂಗಲ್ ಕ್ರೋಶೆ ಮೇಲೆ ವರ್ಕ್ ಮಾಡ್ತಿರೋದು. ಜಸ್ಟ್ ಲಿಫ್ಟ್ ಮಾಡ್ತಾ ಹೋಗ್ಬೇಕಷ್ಟೇ. ಸ್ಟಿಚ್ ಏನ್ ಕಂಪ್ಲೀಟ್ ಮಾಡೋದು ಬೇಡ. 5 ಡಬಲ್ ಕ್ರೋಶೆ ಆದ್ಮೇಲೆ ನೀವು ಸ್ಟಿಚ್ ನ ಕಂಪ್ಲೀಟ್ ಮಾಡ್ಕೋಬಹುದು. 5 ಆದ್ಮೇಲೆ ಕಂಪ್ಲೀಟ್ ಆಗಿ ಒಂದ್ಸತಿ ನೀಡಲ್ನ ಮೇಲೆತ್ತಿ ಅಷ್ಟು ಲೂಪಿಂದ ನೀಡಲ್ನ ಹೊರಗಡೆ ತೆಗಿಬೇಕು. ಹೊರಗಡೆ ತೆಗೆದು ಇವಾಗ ನಾವು ಪಫ್ ಡಿಸೈನ್ ನ ಈ ತರ ಲಾಕ್ ಮಾಡ್ಕೊಡ್ಬೇಕು. ಅಂದ್ರೆ ಒಂದು ಚೈನ್ ಹಾಕಿದ್ರೆ ಲಾಕ್ ಆಗತ್ತೆ. ಇವಾಗ ಇದು ಈ ತರ ಲೇಸಿಗೆ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ ಈ ತರ ಇಟ್ಕೊಂಡು ಅಲ್ಲಿಗೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ರೆ ನೋಡಿ ಇದು ಡಿಸೈನ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಬೇಕಂದ್ರೆ ಇಲ್ಲಿ ಆರ್ಚ್ ಎಂಡ್ ಆದ್ಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಕೂಡ ನೀವು ಹಾಕೋಬಹುದು. ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಆಗಿ ನೀವು ನೋಡಿ ಇಲ್ಲಿ ಇದ್ರ ಎಂಡ್ ಮಾಡ್ಕೊಳ್ಳಿ. ಎಂಡ್ ಮಾಡ್ಕೊಂಡು ಬೇಕಂದ್ರೆ ಎಕ್ಸ್ಟ್ರಾ ಒಂದು ಸಿಂಗಲ್ ಲಾಕ್ ಕೂಡ ನೀವು ಹಾಕೋಬಹುದು. ಇಲ್ಲ ಡೈರೆಕ್ಟ್ ಆಗಿ ನೀವು ಚೈನ್ ಹಾಕೊಂಡು ವರ್ಕ್ ಮಾಡ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ ಚೈನ್ ಹಾಕೊಂಡು ವರ್ಕ್ ಮಾಡ್ಬೋದು. ಸೊ ಇಲ್ಲಿ ನಾನು 5 ಚೈನ್ ತಗೊಂಡಿದ್ದೀನಿ. 5 ಚೈನ್ ತಗೊಂಡು ಸ್ಟ್ರೈಟ್ ಆಗಿ ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ 5 ಚೈನ್ ಗ್ಯಾಪ್ಗೆ ಕುಚ್ಚುಗಳನ್ನ ಹಾಕುವಂಥದ್ದು. ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ. ಇವಾಗ ಒಂದು ಬೀಡ್ನ ಹಾಕೊಳ್ಳಿ. ಬೀಡ್ ಹಾಕೊಂಡು ಬೀಡ್ನ ನಾವು ಲಾಕ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಈ ರೀತಿ ಲೇಸ್ಗೆ ಫಿಕ್ಸ್ ಮಾಡ್ಕೋಬೇಕು. ಮತ್ತೆ ಇವಾಗ ಬೀಡ್ ಸುತ್ತ ನಾವು ಮೊದಲನೇ ಆರ್ಚ್ನ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ವರ್ಕ್ ಅನ್ನ ಮಾಡ್ಕೊಳ್ಳೋದು. ಇಲ್ಲಿ 5 ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿಗೆ ಕುಚ್ಚು ಹಾಕೋದು. ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಫೈನಲ್ ಲುಕ್ ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ. ನೋಡಿ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಾನು 135 ದಾರ ತಗೊಂಡಷ್ಟೇ ಕುಚ್ಚು ಕಟ್ಟಿರೋದು. ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ನಾವು ಆರ್ಚ್ ನ ಎಂಡ್ ಮಾಡ್ಕೊಂಡಾಗ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬಹುದು. ಅವಾಗ ಸ್ವಲ್ಪ ಜಾಗ ಸಿಗತ್ತೆ ಕುಚ್ಚು ಹಾಕೊಳ್ಳೋದಕ್ಕೆ.
ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಒಂದು ಡಿಸೈನ್ಗೆ ನೀವು ಚಾರ್ಜ್ ಮಾಡ್ತೀರಾ ಅಂತಂದ್ರೆ 850 ಇಂದ 950 ವರೆಗೂ ಈ ಡಿಸೈನ್ ನೀವು ಚಾರ್ಜ್ ಮಾಡ್ಬೋದು. ಯಾಕಂದ್ರೆ ನಾವು ಒಂದೇ ಕಲರ್ ಅಲ್ಲಿ ವರ್ಕ್ ಮಾಡ್ತಿರೋದು, ಹಾಗೆ ಪಫ್ ಡಿಸೈನ್ ನಾವು ಮಾಡ್ತೀವಿ ಅಂತ ಅಂದ್ರೆ ಸ್ವಲ್ಪ ಪ್ರೈಸ್ ನಾವು ಜಾಸ್ತಿ ತಗೋಬೇಕಾಗತ್ತೆ. ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೇನೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಏನಾದ್ರು ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಹಾಗೇನೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.